ಜಾತ್ಯತೀತ ಜನತಾದಳ ಪಕ್ಷದ MLC ಆದಂತ ಸರವಣ ಅವ್ರ ಜೊತೆಲಿದ್ದೇನೆ. ಸರ್, ಈಗ ಬಡ್ಜೆಟ್ ಮೊದಲು ಒಂದು ಮಾತನ್ನ DK ಶಿವಕುಮಾರ್ ಅವರು ಬಹಿರಂಗವಾಗಿ ಹೇಳಿರುವಂತದ್ದು ಏನಂದ್ರೆ, ನಮಗೆ ಗ್ಯಾರಂಟಿ ಯೋಜನೆಗಳು ಬರ್ಡನ್ ಆಗ್ತಿದ್ರು ಕೂಡ ನಾವು ಅದನ್ನ ಜನರ ಹಿತಾಸಕ್ತಿಯಿಂದ ಮುಂದುವರಿಸ್ತಾ ಇದ್ದೀವಿ ಅಂತ. ಅದು ಅವರು ಬಾಯಿ ಮಾತಿನಿಂದ ಹೇಳಿದ್ರು ಅಥವಾ ಅಚಾನಕ್ ಆಗಿ ಬರ್ಡನ್ ಆಗ್ತಿದೆ ಅಂತ ಹೇಳಿದ್ರು, ಎಲ್ಲ ಒಂದ್ ಕಡೆ ಸರ್ಕಾರ ಒಪ್ಕೊಂಡಿದೆ ಈಗ ಬರ್ಡನ್ ಆಗ್ತಿದೆ ಅಂತ. ಅದ್ರ ಕಂಟಿನ್ಯೂಟಿ ಆಗುತ್ತಾ ಆಗಲ್ವಾ ಅನ್ನೊಂದು ಪ್ರಶ್ನೆ ಈಗ ಆರಂಭ ಆಗಿರುವಂತದ್ದು. ಆರ್ಥಿಕ ಪರಿಸ್ಥಿತಿಯನ್ನ ನೋಡಿದಾಗ ನಿಮಗೇನ್ ಅನ್ಸುತ್ತೆ? ಬಹುಶಃ ರಾಜ್ಯದ ಮಾನ್ಯ ಉಪಮುಖ್ಯಮಂತ್ರಿಗಳು ಏನು ನಿನ್ನೆ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಗ್ಯಾರಂಟಿ ಸ್ಕೀಮ್ಗಳಿಂದ ಸರ್ಕಾರದ ಅಭಿವೃದ್ಧಿ ಕುಂಠಿತವಾಗಿದೆ, ನಮಗೆ ಬರ್ಡನ್ ಆಗಿದೆ ಅನ್ನೋದನ್ನ ವಾಸ್ತವಾಂಶವನ್ನ ಅವರು ಒಪ್ಕೊಂಡಿದ್ದಾರೆ. ಇವತ್ತು ಸರ್ಕಾರ ಯಾವುದೇ ಒಂದು ಎಂಪ್ಲಾಯ್ಮೆಂಟ್ರಿಯನ್ನ ಕೊಡಕ್ಕಾಗ್ತಾ ಇಲ್ಲ, ಯಾವುದೇ ನೇಮಕಾತಿಯನ್ನ 7.75 ಲಕ್ಷ ಹುದ್ದೆಗಳು ಖಾಲಿ ಇದೆ, ಅದು 5 ವರ್ಷದಲ್ಲಿ ತುಂಬಬೇಕು ಅನ್ನೋ ಒಂದು ಲೆಕ್ಕಾಚಾರ ಕೂಡ ಇದೆ. ಈ ಒಂದು ಖಾಸಗಿ ಬಂಡವಾಳದಲ್ಲಿ ಕೂಡ ಸರ್ಕಾರಕ್ಕೆ ಯಾವುದೇ ತರ ಇಲ್ಲಿ ಯಾರು ಬರೋದಕ್ಕೆ, ಇವ್ರ ಮೇಲೆ ನಂಬಿ ಬಂಡವಾಳ ಹಾಕಕ್ಕೆ ಯಾವುದೇ ಖಾಸಗಿ ಸಂಸ್ಥೆಗಳು ಕೂಡ ಇವತ್ತು ರೆಡಿ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಸರ್ಕಾರ ದಿವಾಳಿ ಆಗಿದೆ, ಸರ್ಕಾರ ಬರ್ಬಾತ್ ಆಗಿದೆ, ಸರ್ಕಾರ ಇವತ್ತು ಎಲ್ಲ ರೀತಿಯಲ್ಲಿ ಫೇಲ್ಯೂರ್ ಆಗಿರೋದನ್ನ ಸರ್ಕಾರದ ಉಪಮುಖ್ಯಮಂತ್ರಿಗಳು ಪರೋಕ್ಷವಾಗಿ ಇದನ್ನ ಹೇಳಿರತಕ್ಕಂಥದನ್ನ ನಾನು ಕೂಡ ಒಪ್ತೀನಿ. ಅವರು ಇರೋತಕ್ಕಂಥ ಸತ್ಯವನ್ನ ಹೇಳಿದ್ದಾರೆ, ಅದನ್ನ ಹೇಳಲೇಬೇಕಾಗ್ತದೆ. ಈಗ ಬರ್ಡನ್ ಆಗ್ತಿದೆ ಅಂತ ಗೊತ್ತಿರುವಂತ ಸಂದರ್ಭದಲ್ಲಿ ಈಗ ಆರ್ಥಿಕ ವ್ಯವಸ್ಥೆ ಹಿಂದಕ್ಕೆ ಬಂದ್ಬಿಟ್ಟಿದೆ ಈಗಾಗಲೇ. ಯಾಕಂದ್ರೆ C&AG ರಿಪೋರ್ಟ್ ಅನ್ನ ನೋಡಿದಾಗ್ಲೂ ಕೂಡ ಅದರಲ್ಲಿ ಆರ್ಥಿಕವಾಗಿ ರಾಜ್ಯದ ಬೊಕ್ಕಸಕ್ಕೆ ಯಾವ ರೀತಿ ಹೊಡೆತ ಬೀಳ್ತಿದೆ ಅಂತ ನೋಡಿದೀವಿ. ಇದನ್ನ ವಿಪಕ್ಷಗಳು ಯಾವ ರೀತಿ ನೋಡುತ್ತೆ? ಈ ಗ್ಯಾರಂಟಿ ಯೋಜನೆಯನ್ನ ನಿಲ್ಲಿಸಬೇಕು ಅಂತ ವಿಪಕ್ಷ ಆಗ್ರಹ ಮಾಡ್ತೀರಾ, ಅಥವಾ ಇನ್ನೊಂದಿಷ್ಟು ದಿವಾಳಿ ಆಗ್ಲಿ ಅಂತ ಬಿಡ್ತೀರಾ, ಅಥವಾ ಇದನ್ನ ಖಂಡಿಸ್ತೀರಾ? ಯಾವ ತರ ತಗೊಳ್ತೀರಾ? ಇಲ್ಲ, ಗ್ಯಾರಂಟಿ ಯೋಜನೆಗಳು ಅವರು ಏನು ಭಾಷೆ ಕೊಟ್ಟು ಜನರ ಮುಂದೆ ನಾವು ಇದನ್ನ ಮಾಡ್ತೀವಿ ಅಂತೇಳಿ 5 ವರ್ಷಗಳ ಕಾಲ ಏನು ಜನ ಮ್ಯಾಂಡೇಟ್ರಿ ಕೊಟ್ಟಿದ್ದಾರೆ, ಇವರ ಭರವಸೆಯನ್ನ ನಂಬಿ ಜನ ವೋಟ್ ಕೊಟ್ಟಿದ್ದಾರೆ. ಅದರಿಂದ ಅದನ್ನ ನಿಲ್ಲಿಸುವ ಪ್ರಶ್ನೆನೇ ಇರಬಾರದು. ಆ ಗ್ಯಾರಂಟಿ ಯೋಜನೆ, ಆ ಫಲಾನುಭವಿಗಳು ಯಾರಿದ್ದಾರೆ ಆ ಜನರಿಗೆ ಖಂಡಿತ ಹೋಗ್ಲೇಬೇಕು. ಅದು ಹೋಗಿಲ್ಲ ಅಂದ್ರೆ ನಾವು ಕೂಡ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ. ಆಗ್ಲೇ ಮಾನ್ಯ ಸಚಿವೆಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇಂದಿನ ಸದನದಲ್ಲಿ ಕೂಡ ಒಂದು ಮಾತನ್ನ ಹೇಳಿದ್ರು, ಯಾವುದೂ ಕಾರಣಕ್ಕೂ ನಾವು ನಿಲ್ಸಿಲ್ಲ, ನಿರಂತರವಾಗಿ ಹೋಗ್ತಾ ಇದೆ. ಎಲ್ಲ ಹೆಣ್ಣು ಮಕ್ಕಳು ಯಾರಿದ್ದಾರೆ ಯಜಮಾನಿಯರು, ಅವರು ಎಲ್ಲರಿಗೂ ಕೂಡ 1,30,00,000 ಯಜಮಾನಿಗಳಿಗೆ ಹೋಗ್ತಾ ಇದೆ. ಸರ್ಕಾರ ಕೂಡ ತಿಂಗಳಿಗೆ 2,200 ಕೋಟಿ ಖರ್ಚು ಮಾಡ್ತಾ ಇದೆ ಅಂತ ಹೇಳ್ತಾರೆ. ಮತ್ತೆ ಅವರೇ ಹೇಳಿದ್ರು, ಕೆಲವು ತಿಂಗಳು ನಿಲ್ಸಿರೋದು ಈಗ ನನ್ನ ಗಮನಕ್ಕೆ ಬಂದಿದೆ, ಅಧಿಕಾರಿಗಳಿಂದ ಮಾಹಿತಿ ತಗೊಂಡಿದ್ದೀನಿ, ಕೆಲವುದಿಲ್ಲಿ ನನ್ನ ಕಡೆಯಿಂದ ತಪ್ಪಾಗಿದೆ ಅಂತೇಳಿ ಸದನದಲ್ಲೇ ಒಬ್ಬರು ಶಾಸಕರು ಪ್ರಶ್ನೆ ಮಾಡಿದಾಗ ಅದನ್ನ ಅವರು ಉತ್ತರವನ್ನ ಕೊಟ್ಟಿರತಕ್ಕಂಥದ್ದನ್ನು ಕೂಡ ನಾನು ಗಮನಿಸಿದ್ದೀನಿ. ಯಾವಾಗ ಬೈ ಎಲೆಕ್ಷನ್ಗಳು ಬರುತ್ತೆ, ಯಾವಾಗ ಅವಶ್ಯಕತೆ ಇದೆ, ಆವಾಗ ಮಾತ್ರ ಅಕೌಂಟ್ಗಳಿಗೆ ದುಡ್ಡು ಹೋಗ್ತಾ ಇರೋದು ಕೂಡ ನೋಡ್ತಾ ಇದೀವಿ. ಇದು ಎಲ್ಲ ಒಂದ್ ಕಡೆ ವಾಲ್ಮೀಕಿ ಹಗರಣದ ಒಂದು ದೊಡ್ಡ ಹಗರಣ ತರ ಕಾಣ್ತಾ ಇದೆ ಅಂತ ಹೇಳಿ ನಾನು ಕೂಡ CAGಗೆ ಒಂದು ಪತ್ರವನ್ನ ಬರೆದಿದ್ದೀನಿ. ಅದರ ವಿವರವನ್ನ, ಸರ್ಕಾರದ ಹಣ ಯಾವ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎಷ್ಟು ಖರ್ಚಾಗ್ತಾ ಇದೆ, ಎಲ್ಲೆಲ್ಲಿಗೆ ಹೋಗ್ತಾ ಇದೆ, ಏನಾಗ್ತಾ ಇದೆ, ಸರ್ಕಾರ ಕೂಡ ಇದರಲ್ಲಿ ಗೊಂದಲವಾಗಿ ಒಂದು ಉತ್ತರವನ್ನ ಕೊಟ್ಟಿದೆ. ನಮಗೆ ಈ ರಾಜ್ಯದ ಜನರಿಗೆ ಈ ಒಂದು ಸ್ಪಷ್ಟನೆ ಬೇಕು ಅಂತ ಹೇಳಿ ನಾವು ಕೂಡ ಕೇಳಿದೀವಿ. ಅಲ್ಲಿಂದ ಉತ್ತರವನ್ನ ಕೂಡ ಎದುರು ನೋಡ್ತಾ ಇದೀವಿ. ಜೊತೆಗೆ ಇವತ್ತು ಆ ಒಂದು ಆರ್ಥಿಕ ಇಲಾಖೆಯನ್ನ ನಿಭಾಯಿಸುವಂತ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸ್ಪಷ್ಟನೆ ಕೊಡಬೇಕಾಯ್ತು. ಇವತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಯಾವ ಮಟ್ಟಕ್ಕಿದೆ, ಸರ್ಕಾರ ಎಲ್ಲ ರೀತಿಯಲ್ಲಿ ಕೂಡ ವಿಫಲವಾಗಿರತಕ್ಕಂಥದ್ದು. ಇವತ್ತು ಯಾವುದೇ 1 ಇಂಚು ಕೂಡ ಡೆವಲಪ್ಮೆಂಟ್ ಕೆಲಸಗಳು ಆಗ್ತಾ ಇಲ್ಲ ಅನ್ನೋದನ್ನ ಅವರ ಪಕ್ಷದ ಶಾಸಕರೇ ನನ್ನ ಜೊತೆಯಲ್ಲಿ ಹಂಚಿಕೊಂಡಿರತಕ್ಕಂಥ ಘಟನೆಗಳನ್ನ ಕೂಡ ನಾನು ನೋಡಿದ್ದೀನಿ. ಅದರಿಂದ ಇವತ್ತು ಸರ್ಕಾರ ದಿವಾಲಿಯಾಗಿದೆ. ಇವತ್ತು ಸರ್ಕಾರ ಇವತ್ತು ಯಾವುದೇ ತರ ನೈತಿಕತೆಯನ್ನು ಉಳಿಸಿಲ್ಲ. ಇವತ್ತು
ಜನರಿಗೂ ಕೊಟ್ಟಿರೋ ಭಾಷೆಯನ್ನ ಒಂದು ರೀತಿಯಲ್ಲಿ ತಗೋಬೇಕು, ಉಳಿಸ್ಬೇಕು, ಇನ್ನೊಂದು ಕಡೆ ಡೆವಲಪ್ಮೆಂಟ್ ಕೆಲಸನೂ ಆಗಬೇಕು ಅನ್ನೋದೇ ನಮ್ಮ ಆಗ್ರಹ ಕೂಡ. ಅದ್ರ ಕಡೆ ನಾವು ಹೋರಾಟ ಮಾಡ್ತೀವಿ. ಕೊನೆಯದಾಗಿ ಸರ್, ಈಗ ಮೊನ್ನೆ ಧಾರವಾಡದಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟ ನಡೆಯಿತು. ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಯಾರೆಲ್ಲ ಕೆಲಸ ಇಲ್ಲದೆ ಇರೋಂತ ನಿರುದ್ಯೋಗಿಗಳು ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ರು. ಆದ್ರೆ ಹಂತ ಹಂತವಾಗಿ ತಗೊಳ್ತೀವಿ, ಇದು ಒಂದು ರಾತ್ರಿಯಲ್ಲಿ ಆಗಿರುವಂತ ಸಮಸ್ಯೆ ಅಲ್ಲ, ಬಿಜೆಪಿ ಸರ್ಕಾರ ಇದ್ದಾಗ್ಲಿಂದ ಕೂಡ ಈ ಒಂದು ನೇಮಕಾತಿ ಆಗಿರ್ಲಿಲ್ಲ ಅಂತ ಸಿಎಂ ಆರೋಪ ಮಾಡ್ತಿರುವಂತದ್ದು. ಬಹುಶಃ ಒಂದೇ ಒಂದು ಅಪಾಯಿಂಟ್ಮೆಂಟ್ ಅನ್ನು ಕೂಡ ಇವತ್ತು ನೇಮಕಾತಿ ಮಾಡಲಿಕ್ಕೆ ಸರ್ಕಾರದ ಒಂದು ಯೋಜನೆಯಲ್ಲಿ ಇರತಕ್ಕಂಥದ್ದನ್ನ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೂ ಮೂಲ ಕಾರಣ ಸರ್ಕಾರದ ಬಳಿ ದುಡ್ಡಿಲ್ಲ ಅನ್ನೋದು ಗೊತ್ತಿರತಕ್ಕಂಥ ವಿಚಾರ. ಸರ್ಕಾರ ಯುವಜನರ ಬದುಕಲ್ಲಿ ಚೆಲ್ಲಾಟ ಮಾಡೋದನ್ನ ಪ್ರತ್ಯೇಕವಾಗಿ ಇವತ್ತೇನು ಯುವಕರು ಇವತ್ತು ಕೆಲಸ ಕೊಡಿ ಅಂತ ಏನು ಕೇಳಿ ಬೀದಿಗೆ ಬರ್ತಾ ಇದ್ದಾರೆ, ಧಾರವಾಡದಲ್ಲಿ ಏನು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ, ಅವರಿಗೆ ಅರ್ಹತೆ ಇರತಕ್ಕಂಥವ್ರಿಗೆ ಸರಿಯಾದ ಸಮಯದಲ್ಲಿ ಸರ್ಕಾರ 7.75 ಲಕ್ಷ ಹುದ್ದೆಗಳು ಏನು ಖಾಲಿ ಇದೆ ಅದನ್ನು ಕೂಡಲೇ ಭರ್ತಿ ಮಾಡಬೇಕು. ಆ ಯುವಜನಕ್ಕೆ ಅವರ ಒಂದು ಬಾಳಿಗೆ ಒಂದು ಬೆಳಕನ್ನು ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಅಷ್ಟು ನೇಮಕಾತಿಗಳನ್ನ ಪೂರ್ಣಗೊಳಿಸಬೇಕು, ಇಲ್ಲವಾದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ಈ ಹಿಂದೆ ತಿಳಿಸಿದಂತೆ ಆ ಯುವಕರ ಪರವಾಗಿ ನಿಂತ್ಕೊಳ್ತೇವೆ, ಅದರ ಜೊತೆಗೆ ನಿರುದ್ಯೋಗ ಸಮಸ್ಯೆಯನ್ನ ಬಗೆಹರಿಸುವಂತ ನಾವು ಕೂಡ ಹೋರಾಟದಲ್ಲಿ ಭಾಗಿಯಾಗ್ತೇವೆ ಅಂತ ವಿಧಾನ ಪರಿಷತ್ ಸದಸ್ಯರಾದಂತಹ ಸರ್ವಣ್ಣರವರು ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಾತ್ಯತೀತ ಜನತಾದಳ ಪಕ್ಷದ MLC ಆದಂತ ಸರ್ವಣ್ಣ ಅವ್ರ ಜೊತೆಲಿದ್ದೇನೆ. ಸರಿಗ ಬಡ್ಜೆಟ್ ಮೊದಲು ಒಂದು ಮಾತನ್ನ DK ಶಿವಕುಮಾರ್ ಅವರು ಬಹಿರಂಗವಾಗಿ ಹೇಳಿರುವಂತದ್ದು ಏನಂದ್ರೆ, ನಮಗೆ ಗ್ಯಾರಂಟಿ ಯೋಜನೆಗಳು ಬರ್ಡನ್ ಆಗ್ತಿದ್ರು ಕೂಡ ನಾವು ಅದನ್ನ ಜನರ ಹಿತಾಸಕ್ತಿಯಿಂದ ಮುಂದುವರಿಸ್ತಾ ಇದ್ದೀವಿ ಅಂತ. ಅದು ಅವರು ಬಾಯಿ ಮಾತಿನಿಂದ ಹೇಳಿದ್ರು ಅಥವಾ ಅಚಾನಕ್ ಆಗಿ ಬರ್ಡನ್ ಆಗ್ತಿದೆ ಅಂತ ಹೇಳಿದ್ರು, ಎಲ್ಲ ಒಂದ್ ಕಡೆ ಸರ್ಕಾರ ಒಪ್ಕೊಂಡಿದೆ ಈಗ ಬರ್ಡನ್ ಆಗ್ತಿದೆ ಅಂತ. ಅದ್ರ ಕಂಟಿನ್ಯೂಟಿ ಆಗುತ್ತಾ ಆಗಲ್ವಾ ಅನ್ನೊಂದು ಪ್ರಶ್ನೆ ಈಗ ಆರಂಭ ಆಗಿರುವಂತದ್ದು. ಆರ್ಥಿಕ ಪರಿಸ್ಥಿತಿಯನ್ನ ನೋಡಿದಾಗ ನಿಮಗೇನ್ ಅನ್ಸುತ್ತೆ? ಬಹುಶಃ ರಾಜ್ಯದ ಮಾನ್ಯ ಉಪಮುಖ್ಯಮಂತ್ರಿಗಳು ಏನು ನಿನ್ನೆ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಗ್ಯಾರಂಟಿ ಸ್ಕೀಮ್ಗಳಿಂದ ಸರ್ಕಾರದ ಅಭಿವೃದ್ಧಿ ಕುಂಠಿತವಾಗಿದೆ, ನಮಗೆ ಬರ್ಡನ್ ಆಗಿದೆ ಅನ್ನೋದನ್ನ ವಾಸ್ತವಾಂಶವನ್ನ ಅವರು ಒಪ್ಕೊಂಡಿದ್ದಾರೆ. ಇವತ್ತು ಸರ್ಕಾರ ಯಾವುದೇ ಒಂದು ಎಂಪ್ಲಾಯ್ಮೆಂಟ್ರಿಯನ್ನ ಕೊಡಕ್ಕಾಗ್ತಾ ಇಲ್ಲ, ಯಾವುದೇ ನೇಮಕಾತಿಯನ್ನ 7.75 ಲಕ್ಷ ಹುದ್ದೆಗಳು ಖಾಲಿ ಇದೆ, ಅದು 5 ವರ್ಷದಲ್ಲಿ ತುಂಬಬೇಕು ಅನ್ನೋ ಒಂದು ಲೆಕ್ಕಾಚಾರ ಕೂಡ ಇದೆ. ಈ ಒಂದು ಖಾಸಗಿ ಬಂಡವಾಳದಲ್ಲಿ ಕೂಡ ಸರ್ಕಾರಕ್ಕೆ ಯಾವುದೇ ತರ ಇಲ್ಲಿ ಯಾರು ಬರೋದಕ್ಕೆ, ಇವ್ರ ಮೇಲೆ ನಂಬಿ ಬಂಡವಾಳ ಹಾಕಕ್ಕೆ ಯಾವುದೇ ಖಾಸಗಿ ಸಂಸ್ಥೆಗಳು ಕೂಡ ಇವತ್ತು ರೆಡಿ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಸರ್ಕಾರ ದಿವಾಳಿ ಆಗಿದೆ, ಸರ್ಕಾರ ಬರ್ಬಾತ್ ಆಗಿದೆ, ಸರ್ಕಾರ ಇವತ್ತು ಎಲ್ಲ ರೀತಿಯಲ್ಲಿ ಫೇಲ್ಯೂರ್ ಆಗಿರೋದನ್ನ ಸರ್ಕಾರದ ಉಪಮುಖ್ಯಮಂತ್ರಿಗಳು ಪರೋಕ್ಷವಾಗಿ ಇದನ್ನ ಹೇಳಿರತಕ್ಕಂಥದನ್ನ ನಾನು ಕೂಡ ಒಪ್ತೀನಿ. ಅವರು ಇರೋತಕ್ಕಂಥ ಸತ್ಯವನ್ನ ಹೇಳಿದ್ದಾರೆ, ಅದನ್ನ ಹೇಳಲೇಬೇಕಾಗ್ತದೆ. ಈಗ ಬರ್ಡನ್ ಆಗ್ತಿದೆ ಅಂತ ಗೊತ್ತಿರುವಂತ ಸಂದರ್ಭದಲ್ಲಿ ಈಗ ಆರ್ಥಿಕ ವ್ಯವಸ್ಥೆ ಹಿಂದಕ್ಕೆ ಬಂದ್ಬಿಟ್ಟಿದೆ ಈಗಾಗಲೇ. ಯಾಕಂದ್ರೆ C&AG ರಿಪೋರ್ಟ್ ಅನ್ನ ನೋಡಿದಾಗ್ಲೂ ಕೂಡ ಅದರಲ್ಲಿ ಆರ್ಥಿಕವಾಗಿ ರಾಜ್ಯದ ಬೊಕ್ಕಸಕ್ಕೆ ಯಾವ ರೀತಿ ಹೊಡೆತ ಬೀಳ್ತಿದೆ ಅಂತ ನೋಡಿದೀವಿ. ಇದನ್ನ ವಿಪಕ್ಷಗಳು ಯಾವ ರೀತಿ ನೋಡುತ್ತೆ? ಈ ಗ್ಯಾರಂಟಿ ಯೋಜನೆಯನ್ನ ನಿಲ್ಲಿಸಬೇಕು ಅಂತ ವಿಪಕ್ಷ ಆಗ್ರಹ ಮಾಡ್ತೀರಾ, ಅಥವಾ ಇನ್ನೊಂದಿಷ್ಟು ದಿವಾಳಿ ಆಗ್ಲಿ ಅಂತ ಬಿಡ್ತೀರಾ, ಅಥವಾ ಇದನ್ನ ಖಂಡಿಸ್ತೀರಾ? ಯಾವ ತರ ತಗೊಳ್ತೀರಾ? ಇಲ್ಲ, ಗ್ಯಾರಂಟಿ ಯೋಜನೆಗಳು ಅವರು ಏನು ಭಾಷೆ ಕೊಟ್ಟು ಜನರ ಮುಂದೆ ನಾವು ಇದನ್ನ ಮಾಡ್ತೀವಿ ಅಂತೇಳಿ 5 ವರ್ಷಗಳ ಕಾಲ ಏನು ಜನ ಮ್ಯಾಂಡೇಟ್ರಿ ಕೊಟ್ಟಿದ್ದಾರೆ, ಇವರ ಭರವಸೆಯನ್ನ ನಂಬಿ ಜನ ವೋಟ್ ಕೊಟ್ಟಿದ್ದಾರೆ. ಅದರಿಂದ ಅದನ್ನ ನಿಲ್ಲಿಸುವ ಪ್ರಶ್ನೆನೇ ಇರಬಾರದು. ಆ ಗ್ಯಾರಂಟಿ ಯೋಜನೆ ಆ ಫಲಾನುಭವಿಗಳು ಯಾರಿದ್ದಾರೆ ಆ ಜನರಿಗೆ ಖಂಡಿತ ಹೋಗ್ಲೇಬೇಕು. ಅದು ಹೋಗಿಲ್ಲ ಅಂದ್ರೆ ನಾವು ಕೂಡ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ. ಆಗ್ಲೇ ಮಾನ್ಯ ಸಚಿವೆಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇಂದಿನ ಸದನದಲ್ಲಿ ಕೂಡ ಒಂದು ಮಾತನ್ನ ಹೇಳಿದ್ರು, ಯಾವುದೂ ಕಾರಣಕ್ಕೂ ನಾವು ನಿಲ್ಸಿಲ್ಲ, ನಿರಂತರವಾಗಿ ಹೋಗ್ತಾ ಇದೆ. ಎಲ್ಲ ಹೆಣ್ಣು ಮಕ್ಕಳು ಯಾರಿದ್ದಾರೆ ಯಜಮಾನಿಯರು, ಅವರು ಎಲ್ಲರಿಗೂ ಕೂಡ
1,30,00,000 ಯಜಮಾನಿಗಳಿಗೆ ಹೋಗ್ತಾ ಇದೆ. ಸರ್ಕಾರ ಕೂಡ ತಿಂಗಳಿಗೆ 2,200 ಕೋಟಿ ಖರ್ಚು ಮಾಡ್ತಾ ಇದೆ ಅಂತ ಹೇಳ್ತಾರೆ. ಮತ್ತೆ ಅವರೇ ಹೇಳಿದ್ರು, ಕೆಲವು ತಿಂಗಳು ನಿಲ್ಸಿರೋದು ಈಗ ನನ್ನ ಗಮನಕ್ಕೆ ಬಂದಿದೆ, ಅಧಿಕಾರಿಗಳಿಂದ ಮಾಹಿತಿ ತಗೊಂಡಿದ್ದೀನಿ, ಕೆಲವುದಿಲ್ಲಿ ನನ್ನ ಕಡೆಯಿಂದ ತಪ್ಪಾಗಿದೆ ಅಂತೇಳಿ ಸದನದಲ್ಲೇ ಒಬ್ಬರು ಶಾಸಕರು ಪ್ರಶ್ನೆ ಮಾಡಿದಾಗ ಅದನ್ನ ಅವರು ಉತ್ತರವನ್ನ ಕೊಟ್ಟಿರತಕ್ಕಂಥದ್ದನ್ನು ಕೂಡ ನಾನು ಗಮನಿಸಿದ್ದೀನಿ. ಯಾವಾಗ ಬೈ ಎಲೆಕ್ಷನ್ಗಳು ಬರುತ್ತೆ, ಯಾವಾಗ ಅವಶ್ಯಕತೆ ಇದೆ, ಆವಾಗ ಮಾತ್ರ ಅಕೌಂಟ್ಗಳಿಗೆ ದುಡ್ಡು ಹೋಗ್ತಾ ಇರೋದು ಕೂಡ ನೋಡ್ತಾ ಇದೀವಿ. ಇದು ಎಲ್ಲ ಒಂದ್ ಕಡೆ ವಾಲ್ಮೀಕಿ ಹಗರಣದ ಒಂದು ದೊಡ್ಡ ಹಗರಣ ತರ ಕಾಣ್ತಾ ಇದೆ ಅಂತ ಹೇಳಿ ನಾನು ಕೂಡ CAGಗೆ ಒಂದು ಪತ್ರವನ್ನ ಬರೆದಿದ್ದೀನಿ. ಅದರ ವಿವರವನ್ನ, ಸರ್ಕಾರದ ಹಣ ಯಾವ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎಷ್ಟು ಖರ್ಚಾಗ್ತಾ ಇದೆ, ಎಲ್ಲೆಲ್ಲಿಗೆ ಹೋಗ್ತಾ ಇದೆ, ಏನಾಗ್ತಾ ಇದೆ, ಸರ್ಕಾರ ಕೂಡ ಇದರಲ್ಲಿ ಗೊಂದಲವಾಗಿ ಒಂದು ಉತ್ತರವನ್ನು ಕೊಟ್ಟಿದೆ. ನಮಗೆ ಈ ರಾಜ್ಯದ ಜನರಿಗೆ ಈ ಒಂದು ಸ್ಪಷ್ಟನೆ ಬೇಕು ಅಂತ ಹೇಳಿ ನಾವು ಕೂಡ ಕೇಳಿದೀವಿ. ಅಲ್ಲಿಂದ ಉತ್ತರವನ್ನು ಕೂಡ ಎದುರು ನೋಡ್ತಾ ಇದೀವಿ. ಜೊತೆಗೆ ಇವತ್ತು ಆ ಒಂದು ಆರ್ಥಿಕ ಇಲಾಖೆಯನ್ನ ನಿಭಾಯಿಸುವಂತ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸ್ಪಷ್ಟನೆ ಕೊಡಬೇಕಾಯ್ತು. ಇವತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಯಾವ ಮಟ್ಟಕ್ಕಿದೆ, ಸರ್ಕಾರ ಎಲ್ಲ ರೀತಿಯಲ್ಲಿ ಕೂಡ ವಿಫಲವಾಗಿರತಕ್ಕಂಥದ್ದು, ಇವತ್ತು ಯಾವುದೇ ಒಂದು ಇಂಚು ಕೂಡ ಡೆವಲಪ್ಮೆಂಟ್ ಕೆಲಸಗಳು ಆಗ್ತಾ ಇಲ್ಲ ಅನ್ನೋದನ್ನ ಅವರ ಪಕ್ಷದ ಶಾಸಕರೇ ನನ್ನ ಜೊತೆಯಲ್ಲಿ ಹಂಚಿಕೊಂಡಿರತಕ್ಕಂಥ ಘಟನೆಗಳನ್ನ ಕೂಡ ನಾನು ನೋಡಿದ್ದೀನಿ. ಅದರಿಂದ ಇವತ್ತು ಸರ್ಕಾರ ದಿವಾಲಿಯಾಗಿದೆ. ಇವತ್ತು ಸರ್ಕಾರ ಇವತ್ತು ಯಾವುದೇ ತರ ನೈತಿಕತೆಯನ್ನು ಉಳಿಸಿಲ್ಲ. ಇವತ್ತು ಜನರಿಗೂ ಕೊಟ್ಟಿರೋ ಭಾಷೆಯನ್ನ ಒಂದು ರೀತಿಯಲ್ಲಿ ತಗೋಬೇಕು, ಉಳಿಸ್ಬೇಕು, ಇನ್ನೊಂದು ಕಡೆ ಡೆವಲಪ್ಮೆಂಟ್ ಕೆಲಸನೂ ಆಗಬೇಕು ಅನ್ನೋದೇ ನಮ್ಮ ಆಗ್ರಹ ಕೂಡ. ಅದ್ರ ಕಡೆ ನಾವು ಹೋರಾಟ ಮಾಡ್ತೀವಿ. ಕೊನೆಯದಾಗಿ ಸರ್, ಈಗ ಮೊನ್ನೆ ಧಾರವಾಡದಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟ ನಡೆಯಿತು. ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಯಾರೆಲ್ಲ ಕೆಲಸ ಇಲ್ಲದೆ ಇರೋಂತ ನಿರುದ್ಯೋಗಿಗಳು ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ರು. ಆದ್ರೆ ಹಂತವಾಗಿ ತಗೊಳ್ತೀವಿ, ಇದು ಒಂದು ರಾತ್ರಿಯಲ್ಲಿ ಆಗಿರುವಂತ ಸಮಸ್ಯೆ ಅಲ್ಲ, ಬಿಜೆಪಿ ಸರ್ಕಾರ ಇದ್ದಾಗ್ಲಿಂದ ಕೂಡ ಈ ಒಂದು ನೇಮಕಾತಿ ಆಗಿರ್ಲಿಲ್ಲ ಅಂತ CM ಆರೋಪ ಮಾಡ್ತಿರುವಂತದ್ದು. ಬಹುಶಃ ಒಂದೇ ಒಂದು ಅಪಾಯಿಂಟ್ಮೆಂಟ್ ಅನ್ನು ಕೂಡ ಇವತ್ತು ನೇಮಕಾತಿ ಮಾಡಲಿಕ್ಕೆ ಸರ್ಕಾರದ ಒಂದು ಯೋಜನೆಯಲ್ಲಿ ಇರತಕ್ಕಂಥದ್ದನ್ನ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೂ ಮೂಲ ಕಾರಣ ಸರ್ಕಾರದ ಬಳಿ ದುಡ್ಡಿಲ್ಲ ಅನ್ನೋದು ಗೊತ್ತಿರತಕ್ಕಂಥ ವಿಚಾರ. ಸರ್ಕಾರ ಯುವ ಜನರ ಬದುಕಲ್ಲಿ ಚೆಲ್ಲಾಟ ಮಾಡೋದನ್ನ ಪ್ರತ್ಯೇಕವಾಗಿ ಇವತ್ತೇನು ಯುವಕರು ಇವತ್ತು ಕೆಲಸ ಕೊಡಿ ಅಂತ ಏನು ಕೇಳಿ ಬೀದಿಗೆ ಬರ್ತಾ ಇದ್ದಾರೆ, ಧಾರವಾಡದಲ್ಲಿ ಏನು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ, ಅವ್ರಿಗೆ ಅರ್ಹತೆ ಇರತಕ್ಕಂಥವ್ರಿಗೆ ಸರಿಯಾದ ಸಮಯದಲ್ಲಿ ಸರ್ಕಾರ 7.75 ಲಕ್ಷ ಹುದ್ದೆಗಳು ಏನ್ ಖಾಲಿ ಇದೆ ಅದನ್ನು ಕೂಡಲೇ ಭರ್ತಿ ಮಾಡಬೇಕು. ಆ ಯುವ ಜನಕ್ಕೆ ಅವರ ಒಂದು ಬಾಳಿಗೆ ಒಂದು ಬೆಳಕನ್ನು ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಅಷ್ಟು ನೇಮಕಾತಿಗಳನ್ನ ಪೂರ್ಣಗೊಳಿಸಬೇಕು, ಇಲ್ಲವಾದ್ರೆ ಬಿಜೆಪಿ ಹಾಗೂ JDS ಈ ಹಿಂದೆ ತಿಳಿಸಿದಂತೆ ಆ ಯುವಕರ ಪರವಾಗಿ ನಿಂತ್ಕೊಳ್ತೇವೆ, ಅದರ ಜೊತೆಗೆ ನಿರುದ್ಯೋಗ ಸಮಸ್ಯೆಯನ್ನ ಬಗೆಹರಿಸುವಂತ ನಾವು ಕೂಡ ಹೋರಾಟದಲ್ಲಿ ಭಾಗಿಯಾಗ್ತೇವೆ ಅಂತ ವಿಧಾನ ಪರಿಷತ್ ಸದಸ್ಯರಾದಂತಹ ಸರ್ವಣ್ಣರವರು ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.